ಶ್ರೀ ಕ್ಷೇತ್ರ ಹೆಗಲತ್ತಿಯಲ್ಲಿ ನಾಗಯಕ್ಷಿ ದೇವಸ್ಥಾನದ 12ನೇ ವಾರ್ಷಿಕ ಪೂಜಾ ಕಾರ್ಯಕ್ರಮವನ್ನು ಇದೇ ತಿಂಗಳಂದ್ರೆ ಇಂದಿನಿಂದ 5, 6, 7 ಮತ್ತು 8ನೇ ತಾರೀಕಿನಂದು ವಿವಿಧ ಧಾರ್ಮಿಕ ಕಾರ್ಯಗಳು ನೆರವೇರಲಿದೆ. ದಿನಾಂಕ 5ರಂದು ಇಂದಿನಿಂದ ಶ್ರೀ ದುರ್ಗಾ ದೀಪ ನಮಸ್ಕಾರ ಹಾಗೆ 6ರಂದು ಶ್ರೀ ಚಂಡಿಕಾ ಹವನ ಹಾಗೂ ಆಶ್ಲೇಷ ಬಲಿ ಕಾರ್ಯಗಳು ನಡೆಯಲಿವೆ ಎಂದು ತಿಳಿಸಿದರು. ಇನ್ನು ವಿಶೇಷವಾಗಿ ದಿನಾಂಕ 7ರಂದು ನವಪಲ್ಲಕ್ಕಿ ದೇವರ ಭಂಡಾರ ಉತ್ಸವ ಮೆರವಣಿಗೆ ಕಾರ್ಯಕ್ರಮ ಇದ್ದು ಇದರಲ್ಲಿ ಕ್ಷೇತ್ರದ ಸುತ್ತಮುತ್ತಲಿನ ಹಲವು ದೇವಾನುದೇವತೆಗಳು ಪಲ್ಲಕ್ಕಿಗಳು ಪಾಲ್ಗೊಳ್ಳುತ್ತವೆ. ಯಕ್ಷಗಾನ ಮತ್ತು ಇತರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಹ ಜರುಗಲಿದ್ದು ಭಕ್ತರಿಗೆ ಪ್ರಸಾದ ವಿತರಣೆ ಇರುತ್ತದೆ. ಈ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳು ಬಂಗಾರಂಬಕ್ಕಿಯ ಧರ್ಮದರ್ಶಿ ಮಾರುತಿ ಗುರುಜಿಯವರ ಮತ್ತು ಮೂಲಪಾತ್ರಿ ಶಾರದಮ್ಮನವರ ಪೂರ್ಣಾನುಗ್ರಹ ಆಶೀರ್ವಾದದೊಂದಿಗೆ ಹಾಗೂ ಪಾತ್ರಿ ಕಲ್ಪನಮ್ಮನವರ ಉಪಸ್ಥಿತಿಯಲ್ಲಿ ನೆರವೇರಲಿದೆ ಎಂದು ತಿಳಿಸಿದರು. ಈ ಒಂದು ಉತ್ಸವದ ವಾರ್ಷಿಕೋತ್ಸವದ ಪೂಜಾ ಕೈಂಕರ್ಯಗಳು ಈಗಾಗಲೇ ಪ್ರಾರಂಭ ಆಗಿದ್ದಾವೆ. 4ನೇ ತಾರೀಕಿನಿಂದ 8ನೇ ತಾರೀಕುವರೆಗೂ ನಡೆಯುತ್ತೆ. 4ರಿಂದ ಪ್ರಾರಂಭವಾಗಿರೋದನ್ನ ಹೇಳ್ತಾ ಇವತ್ತು ಗುರುವಾರ, ಇವತ್ತು ಬೆಳಿಗ್ಗೆಯಿಂದನೇ ಮಹಾಗಣಪತಿ ಪೂಜೆ, ನಾಗಯಕ್ಷೇಶ್ವರಿ ದೇವಸ್ಥಾನದ ದೇವರಿಗೆ ಪಂಚಾಮೃತ ಅಭಿಷೇಕ, ಮಹಾಮಂಗಳಾರತಿ ನಡೀತಾ ಇದೆ. ಇವತ್ತು ಸಂಜೆ ಬ್ರಹ್ಮ ಕಲಶ ಸ್ಥಾಪನೆ ಹಾಗೆ ಪೂಜಾ ವಿಧಿವಿಧಾನಗಳು ನಡೀತಾ ಇದೆ. ನಾಳೆ ಶುಕ್ರವಾರ ಬೆಳಿಗ್ಗೆ 9 ಗಂಟೆಗೆ ಮಹಾಗಣಪತಿ ಪೂಜೆ, ನವಚಂಡಿಕಾ ಹವನ, ಕಲಾಹೋಮ, ಪೂರ್ಣಾಹುತಿ ಹಾಗೆಯೇ ಪ್ರಸಾದ ವಿನಿಯೋಗ ನಡೆಯುತ್ತೆ. ನಾಳೆ ಸಂಜೆ 6 ಗಂಟೆಗೆ ಆಶ್ಲೇಷ ಬಲಿ, ಮಹಾಮಂಗಳಾರತಿ ಹಾಗೆ ಪ್ರಸಾದ ನಡೆಯುತ್ತೆ. ಭಾಳ ವಿಶೇಷ ಅಂತಂದರೆ 7ನೇ ತಾರೀಕಿನ ದಿನದ್ದು, 7ನೇ ತಾರೀಕಿನ ದಿನ ನಾವೆಲ್ಲೂ ನೋಡದೇ ಇರುವಂತಹ ಒಂದು ಅದ್ಭುತವಾದಂತಹ ದೃಶ್ಯವನ್ನು ನಾವು ಅಲ್ಲಿ ಕಾಣ್ಬೋದು. ನಾನು ಏನು ಇಷ್ಟು ವರ್ಷದಲ್ಲಿ ನೋಡ್ತಾ ಬಂದಿದ್ದೀನಿ ಅದನ್ನು ಹೇಳ್ತಾ ಇದ್ದೇನೆ. ಸುತ್ತಮುತ್ತಲಿನ 9 ದೇವರುಗಳ ಪಲ್ಲಕ್ಕಿ ಆಗಮಿಸ್ತಾ ಇದೆ. ಇದು ಬಹಳ ವಿಶೇಷ. ಒಂದೇ ಕಡೆ ನಾವು ಅಷ್ಟು ದೇವರ ಪಲ್ಲಕ್ಕಿಗಳನ್ನು ಮತ್ತು ಅವರ ಪೂಜೆಗಳನ್ನು, ಆ ಒಂದು ದೇವರುಗಳ ಆರ್ಭಟ, ಅವರ ಒಂದು ಐಹಿತ್ಯವನ್ನು ತಿಳ್ಕೊಳ್ಳುವಂತಹ ಒಂದು ಸುಸಂದರ್ಭ ನಮ್ಗೆ ಸಿಗ್ತಾ ಇದೆ. ಅದು ದಿನಾಂಕ 7 ಶನಿವಾರ ಬೆಳಗ್ಗೆ 9 ಗಂಟೆಯಿಂದ ಸುಮಾರು 1 ಗಂಟೆವರೆಗೂ ಆ ದೇವರುಗಳ ಆಗಮನ ಆಗಿ ದೇವಸ್ಥಾನದಲ್ಲಿ ಅದೆಲ್ಲ ದೇವರುಗಳನ್ನು ಪ್ರತಿಷ್ಠಾಪಿಸಿ ನಂತರ ಮಹಾಪೂಜೆ ನಡೆಯುತ್ತೆ. ಪ್ರಸಾದ ವಿನಿಯೋಗನೂ ಇದೆ. ಅದೇ ದಿನ ರಾತ್ರಿ 8 ಗಂಟೆಗೆ, ಶನಿವಾರ ರಾತ್ರಿ 8 ಗಂಟೆಗೆ ಒಂದು ಯಕ್ಷಗಾನ ಸೇವಾ ಕಾರ್ಯಕ್ರಮ ನಡೀತಾ ಇದೆ. ನಾಗಮಂಡಲ ಯಕ್ಷಗಾನ. ಈ ಯಕ್ಷಗಾನವನ್ನು ಗುತ್ಯಮ್ಮ ಪ್ರಸಾದಿತ ಯಕ್ಷಗಾನ ಮಂಡಳಿ, ಗುತ್ತಿಯ ಎಡೆಹಳ್ಳಿ, ಮಾಳೂರು ಸೀಮೆ, ತೀರ್ಥಹಳ್ಳಿ ತಾಲೂಕು ಇವರು ನಡೆಸ್ಕೊಡ್ತಾ ಇದ್ದಾರೆ. ಹಾಗೆ ಕಡೇ ದಿನ 8ನೇ ತಾರೀಕು ಭಾನುವಾರ ಪಂಚಮಿ ಅವತ್ತು ಎಲ್ಲ ಈ 9 ಪಲ್ಲಕ್ಕಿಗಳನ್ನು ಆರಾಧನೆ ಮಾಡಿ ಮಹಾಮಂಗಳಾರತಿ ನಡೆಸಿ ಈ ದೇವರುಗಳನ್ನು ಅವರುಗಳ ಸ್ವಸ್ಥಾನಕ್ಕೆ ಕಳಿಸುವಂತಹ ಕಾರ್ಯಕ್ರಮ. ಈ ಎಲ್ಲ ಕಾರ್ಯಕ್ರಮಗಳಿಗೆ ಹೆಚ್ಚಿನ ಭಕ್ತಾದಿಗಳು ಆಗಮಿಸಬೇಕು ಅಂತ ಹೇಳಿ ತಮ್ಮ ಮೂಲಕ, ಮಾಧ್ಯಮದ ಮೂಲಕ ನಾವು ಎಲ್ಲ ಭಕ್ತಾದಿಗಳಿಗೆ ವಿನಂತಿ ಮಾಡ್ತಾ ಇದ್ದೇವೆ. ಕ್ಷೇತ್ರದ ಭಕ್ತರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಅದರ ಅರ್ಥ ಏನಂತಂದ್ರೆ ಸತ್ಯ ಕೂಡ ನಡೀತಾ ಇದೆ.